ಅವನಿಗೆ ಕೇಳಬೇಕು ಎಂಬ ನಿಬಂಧನೆ ಏನೂ ಇಲ್ಲ. ನನಗೆ ಮಹಾರಾಜರ ಪದವಿಯನ್ನು ಕೊಡುತ್ತಾ ಕಾಲಕ್ಕೆ ರಾಜಕುಮಾರ ರಕ್ಷಣೆ ಭಾರ ನಿನ್ನದು ಅಂತ ಹೇಳ್ತಾರೆ ವಿನಃ ಅವ್ರು ಹೆಲ್ಲಾಗೆಲ್ಲ ಕಾಕೊಂಡಿರ್ಬೇಕು ಎನ್ನುವ ಹಾಗೆ ನನಗೆ ಆಜ್ಞಾಪನೆ ಮಾಡಲಿಲ್ಲ. ಎಂತ ಹೇಳಿದೆ ನೀನು? ನಿನ್ನನ್ನು ಕಂಡಾಗ, ಅದರಲ್ಲೂ ಪ್ರಾಯ ಸಮರ್ಥ ಹೆಣ್ಣಾದ ನಿನ್ನನ್ನು ಕಂಡಾಗ, ಪ್ರಾಯ ಸಮರ್ಥ ಕಂಡು ನಾನು ನನ್ನ ಮನಸ್ಸಲ್ಲಿ ಏನೂ ಆಗುವುದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದೆಯಲ್ಲ. ಮಾಡುವ ಕರ್ತವ್ಯದಲ್ಲಿ ದೇವರನ್ನು ನಾವು ಕಾಣ್ತೇವೆ ಅಂತಾದ್ರೆ, ನೋಡುವ ಜನರನ್ನ ಪ್ರೀತಿಸಿಂದ ಅವರು ನಮ್ಮವರೆಂಬ ಹಾಗೆ ನಾವು ಭಾವಿಸಿಕೊಳ್ತೇವೆ ಅಂತಾದ್ರೆ, ಕರ್ತವ್ಯದಲ್ಲಿ ನಿಯತ್ತೆನ್ನುವುದು ನಮಗೆ ಉಂಟು ಅಂತಾದ್ರೆ, ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸೆನ್ನುವುದು ಬೇರೊಂದು ಕಡೆಗೆ ವಿಚಲಿತವಾಗುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅದೇ ಬೇರೆ ಕಡೆಗೆ ವಿಚಲಿತವಾಗುವುದು ಯಾವಾಗ ಕೇಳು, ನಮ್ಮ ಮನಸ್ಸು ನಮ್ಮ ಸ್ಥಿಮಿತದಲ್ಲಿ ಇಲ್ಲದೆ ಇರುವಂತ ಕಾಲದಲ್ಲಿ ಹಾಗಾಗುವಂತ ಸಾಧ್ಯತೆ ಇರ್ತದೆ. ನಾನು ಯಾರು, ನನ್ನ ಸ್ಥಾನಮಾನವೇನು, ನನಗೆ ಅರ್ಹತೆ ಏನು, ನನಗೆ ದೊರಕಲ್ಪಟ್ಟಂತ ಪದವಿ ಯಾವುದು ಎಂಬುದನ್ನು ಯೋಚನೆ ಮಾಡಿಯೇ ಆ ಸ್ಥಾನಕ್ಕೆ ನಾನು ಆಯ್ಕೆಯಾದವರಿದ್ದೇನೆ. ನೀನು ಹೇಳಿದಾಗ ಕೇಳ್ಕೊಂಡ್ರೆ ಏನಾಗ್ತದೆ ಗೊತ್ತಾ? ಇವತ್ತು ಜಾಗ ಕೊಟ್ಟ ಯಜಮಾನರು ಬರೋ ವರ್ಷ ಜಾಗದಲ್ಲಿ ಕಿತ್ಪಿಸಾಡ್ತಾರೆ ಅಷ್ಟೇ. ನಿನ್ನಂತಹ ಹೆಣ್ಣು ಅನ್ನೋದಕ್ಕಿಂತ ಹೆಣ್ತನಕ್ಕೆ ಮೀರಿದ ವ್ಯವಹಾರವನ್ನ ನೀನು ಮಾಡ್ತಾ ಇದ್ದೀಯ ಎಂಬುದಕ್ಕೆ ಅನುಮಾನ ಇಲ್ಲವೇ ಇಲ್ಲ. ಎಂತಂತೆ ಹೆಣ್ಣು ಹೇಗಿರಬೇಕು ಕೇಳು. ಹೆಣ್ಣಿನಲ್ಲಿ ತಾಳ್ಮೆ, ಸಹನೆ, ಪ್ರೀತಿ, ತ್ಯಾಗ, ಅನುರಾಗ ಇದೆಲ್ಲ ಇದ್ರೆ ಮಾತ್ರ ಅವಳನ್ನು ಹೆಣ್ಣು ಅಂತ ಕರೆಸಿಕೊಳ್ಳೋದಕ್ಕೆ ಸಾಧ್ಯ. ಹೆಣ್ತನಕ್ಕೆ ಮೀರಿದ ವ್ಯವಹಾರ ಯಾವುದು ಗೊತ್ತಾ? ಗಂಡು ಬೀರಿ ಹಾಗೆ ವ್ಯವಹರಿಸ್ತಾ ಇದ್ದೀಯ. ಗಂಡಿನ ಜೊತೆಯಲ್ಲಿ ಈ ಗಂಡಿದ್ರೆ ಯಾವ ಪ್ರಯೋಜನವಿಲ್ಲ. ನನ್ನ ಪದವಿಯನ್ನು ಬಿಟ್ಟು ಮಹಾರಾಜರಿಗೆ ಬೇಸರವಾದರೂ ತೊಂದರೆ